ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ, ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ, ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇವ ನಾರವ ಎಂದಿನ ಸಿದ್ದರಯ್ಯ, ಇವ ನಮ್ಮವ ಎಂದಿನ ಸಯ್ಯ. ಇದು ಬಸವಣ್ಣ ಅವರು ಹೇಳಿದಾಗೆ ಎಲ್ಲ ಸಮುದಾಯದವರು, ಎಲ್ಲ ಸಮಾಜದವರು ನಮ್ಮವರು, ನಾನು ನಿಮ್ಮವನು. ಯಾರು ಹೇಳಿದ್ದು? ಬಸವಣ್ಣ ಅವರು. ಅವರ ಒಂದು ತತ್ವ ಸಿದ್ಧಾಂತ ಏನಿದೆ ಬಸವಣ್ಣ ಅವರು, ಅದಕ್ಕೆ ನೀವು ಅವಮಾನ ಮತ್ತು ಧಕ್ಕೆ ತರೋದಂಥ ಕೆಲಸ ಮಾಡ್ತಾರೋದು. SS ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ತಂದೆ ಶಾವನ್ನೂರು ಶಿವಶಂಕರಪ್ಪ ಅವರು ಎಷ್ಟು ಬಾರಿ ML ಆಗಿದ್ರು? 7 ಬಾರಿನೋ 8 ಬಾರಿನೋ ಆಗಿದ್ರು. 6 ಬಾರಿ 7 ಬಾರಿ ಮಂತ್ರಿಗಳು ಎಲ್ಲ ಆಗಿದ್ರು. ಮತ್ತು ವೀರಶೈವ ಒಂದು ಸಮಿತಿ, ಆ ಸಮಿತಿಗೆ ಅಧ್ಯಕ್ಷರು ಕೂಡ ಆಗಿದ್ರು. ಲಿಂಗಾಯತ ಸಮುದಾಯದವರಿಗೆ ಇವರೇ ದೊಡ್ಡವರು ಅಂತ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ರು. ಅಂಥವ್ರ ಮಗ ನೀವು. ಅಂಥವ್ರ ಮಗ ಈ ಥರ ನಮ್ಮ ಸಮುದಾಯದ ಹಿರಿಯ ನಾಯಕರು ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? 2 ಬಾರಿ ಅವಮಾನ ಮಾಡಿದಿರ್ರಿ, ಒಂದ್ಸತಿ ಅಲ್ಲ. ಫಸ್ಟ್ ಟೈಮ್ ನೀವು ಏನು ಹೇಳಿದ್ರಿ? ಅವನು ಯಾರೋ ಏಕವಚನದಲ್ಲಿ ಮಾತಾಡ್ತೀರಿ ನೀವು. ಅವನು ಯಾರೋ ಅಂತ ನೀವು ಕೇಳಿದ್ರಿ, ಇಲ್ಲಿ ಬಂದು ಏನು ಮಾಡ್ತಾನೆ ಅಂತ ನೀವು ಹೇಳಿದ್ರಿ. ಅದು ತಪ್ಪು ಮಾಡಿದ್ದೀರಿ, ನೀವು ಕ್ಷಮೆ ಕೇಳಿಲ್ಲ. ಮತ್ತು ನಾವು ಏನು ಮಾತಾಡೋಕ್ಕೆ ಹೋಗಿಲ್ಲ, ಸುಮ್ಮನಿದ್ದು. ಏನೋ ದೊಡ್ಡವರು ಇದ್ದಾರೆ, ಅವ್ರು ಮಾಡ್ಕೊಳ್ತಾರೆ ಅಂತ. ಆದರೆ ಮತ್ತೆ ನೀವು ಇವತ್ತು ಹೇಳಿದ್ದೀರಾ, ಏನು ಹೇಳಿದಿರಿ ನೀವು ಇವತ್ತು? ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಬರಲ್ದಾಗ ಆರಾಮೈತಪ್ಪ, ಹೇಳಿ, ಏನು ಹೇಳಿದ್ದೀರ ನೀವು? ಅವ್ರು ಬರದೇ ಇದ್ರೆ ಒಳ್ಳೆಯದು ಅಂತ ಹೇಳಿದಿರಿ. ಆದರೆ ನಿಮಗೆ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ, ಅವರು ಏನಂತ ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಜಮೀರ್, ನಿಮ್ಮ ತಂದೆ ಹೇಗೆ ನಿಮ್ಮ ಸಮುದಾಯದವ್ರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರು, ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವರು ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು. ಅದಕ್ಕೆ ನಿಮಗೆ ಉದಾಹರಣೆ ಕೊಡ್ತೀನಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ, ಫಸ್ಟ್ ಟೈಮ್ ಇನ್ ಕರ್ನಾಟಕ ಇಡೀ ಒಂದು ಮುಸಲ್ಮಾನ್ ಸಮುದಾಯದವರು ಒಂದಾಗಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದು 1 ಕೋಟಿ ಚಿಲ್ಲರೆ ವೋಟರ್ಸಿದ್ದಾರೆ. ಆದರೆ 86 ಲಕ್ಷ ವೋಟರ್ಸು, ಎಷ್ಟು 92% ವೋಟರ್ಸು ಒಂದೇ ಕಡೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದಾರೆ. ಅಂದರೆ ಅದು ಏಕೈಕ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಕಾರಣ. ಅವರಿಂದಾನೇ ಅಷ್ಟು ಓಟು ಬಂದಿದ್ದು. ಮತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿದ್ದು ಜಮೀರ್ ಅಹಮದ್ ಖಾನ್ ಅವರಿಂದ. ಅವ್ರ ಕೊಡುಗೆ ಇದೆ. ನೀವು ಅವ್ರನ್ನ ಅವಮಾನ ಮಾಡ್ತೀರಾ, ನಮ್ಮ ಸಮುದಾಯದ ನಾಯಕರನ್ನ ನೀವು ಅವಮಾನ ಮಾಡ್ತೀರಾ? ನಿಮ್ಗೆ ಎಷ್ಟು ಅಹಂಕಾರ, ನಿಮ್ಗೆ ಎಷ್ಟು ದುರಂಕಾರ. ನೀವು ಮಾಡಿದ್ದು ತಪ್ಪು. ಈಗಲೇ ನೀವು ಕ್ಷಮೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ, ಮಾಧ್ಯಮ ಮುಂದೆ ಬಂದು ನೀವು ಕ್ಷಮೆ ಕೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ DCM ಅವರೇ, ನಿಮಗೂ ಕೂಡ ನಾನು ಮನವಿ ಮಾಡ್ತೀನಿ. ನಮ್ಮ ರಾಜ್ಯದ ನಾಯಕರಿಗೆ ಅವ್ರ ಬಗ್ಗೆ ಮಾತಾಡಿ ಅವಮಾನ ಮಾಡಿ ನಮಗೆಲ್ಲ ಧಕ್ಕೆ ತಂದಿದೆ, ನಮಗೆಲ್ಲ ನೋವು ಉಂಟಾಗಿದೆ, ನಮ್ಮ ಮನಸ್ಸಿಗೆ ನೋವಾಗಿದೆ. ನನ್ನ ಒಬ್ಬನಿಗಿಲ್ಲ, ಇಡೀ ರಾಜ್ಯದ ಮುಸಲ್ಮಾನರಿಗೆ ನೋವಾಗಿದೆ. ಆ ಥರ ಕೆಲಸ ಈ SS ಮಲ್ಲಿಕಾರ್ಜುನ್ ಅವರು ಮಾಡಿದ್ದಾರೆ. ನೋಡಿ, ಅವ್ರನ್ನ ಕ್ಷಮೆ ಕೇಳಕ್ಕೆ ಹೇಳಿ. ಇಲ್ಲ ಅಂದರೆ ದಾವಣಗೆರೆಯಲ್ಲಿ ನಿಮಗೆ ಪಾಠ ಕಳಿಸ್ತಾರೆ. ಏನ್ರಿ ಬಸವಣ್ಣ ಅವರ ತತ್ವ ಸಿದ್ಧಾಂತಗಳು ಇದೇನಾ? ಅವರ ಒಂದು ಸಿದ್ಧಾಂತ ಮೇಲೆ ನಡ್ಕೊಂಡು ಬಂದಿರೋದಂತ ನಿಮ್ಮ ಫ್ಯಾಮಿಲಿ ಅಂತ ಜನ ಮಾತಾಡ್ತಾರೆ. ಆದರೆ ಬಸವಣ್ಣ ಅವ್ರು ಏನು ಹೇಳಿದ್ದಾರೆ? ನಾನು ನಿಮ್ಮವರು, ನೀವು ನಮ್ಮವರು ಅಂತ. ಯಾವುದು ಜಾತಿ ಭೇದ ಭಾವ ಇಲ್ದಿರೆ ನಾವು ಮನುಷ್ಯರು, ನಾವು ಮನುಷ್ಯರನ್ನ ಗೌರವಿಸಬೇಕು, ಮನುಷ್ಯರನ್ನ ನಾವು ಗೌರವಿಸಬೇಕು ಅಂತ ಹೇಳಿದ್ದಾರೆ. ಹೌದು ಇಲ್ವೋ? ನೀವು ಹಾಗಾದರೆ ಬಸವಣ್ಣ ಅವರು ಫಾಲೋವರ್ ಅಲ್ಲ ನೀವು. ಅವ್ರ ಸಿದ್ಧಾಂತಗಳು ನಿಮಗೆ ಇಷ್ಟ ಇಲ್ಲ. ತತ್ವ ಸಿದ್ಧಾಂತ ಏನೂ ಇಲ್ಲ ಬಸವಣ್ಣ ಅವ್ರದ್ದು. ಅವೆಲ್ಲ ವೇಸ್ಟು ನಿಮಗೆ. ನಿಮ್ಮದೇ ನಾನೇ ಆಯಿತು. SS ಮಲ್ಲಿಕಾರ್ಜುನ್ ಅವರೇ, ನೋಡಿ, ಕಾದು ನೋಡಿ.
ಈ ಎಲೆಕ್ಷನ್ನಲ್ಲಿ ನಿಮಗೆ ಪಾಠ ಕಳಿಸಲಿಲ್ಲ ಅಂದರೆ ದಾವಣಗೆರೆ ಜನತೆ ನಿಮಗೆ ನಾನು ಹೇಳ್ತೀನಿ, ನೀವು ಜಮೀರ್ ಅಹಮದ್ ಖಾನ್ ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಸ್ಟಾರ್ ಕ್ಯಾಂಪೇನರ್ ಅಲ್ಲ, ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು, ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್ ಅವರು. ಆಲ್ ಇಂಡಿಯಾ ಅಂದ್ರೆ ಗೊತ್ತಾ ಎಷ್ಟು ಸ್ಟೇಟ್ ಇದೆ? ಆ ಎಲ್ಲ ಸ್ಟೇಟ್ಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತು ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ, ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬೆಳೆಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಜಮೀರ್ ಅಹಮದ್ ಅವ್ರ ಬಗ್ಗೆ ಉದಾಹರಣೆ ಕೊಡಕ್ಕೆ ಹೋದರೆ 108 ಇದೆ. ಒಂದು ಹೆಚ್ಚು ಕಡಿಮೆ ನನ್ನ ಅನಿಸಿಕೆ ಒಂದು ತಿಂಗಳು ಮಾತಾಡಿದ್ರೇನು ಅದು ಕಡಿಮೆನೇ. ತೆಲಂಗಾಣ ಅಲ್ಲಿ ಸರ್ಕಾರ ಇತ್ತಂದ್ರಿ, ಯಾವ ಸರ್ಕಾರ ಇದ್ದಿದ್ದು? KCR ಅವ್ರದ್ದು. TRS ಪಾರ್ಟಿ ಇದ್ದಿದ್ದು, TRS. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಾಗಿ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಅಲ್ಲಿ ಈಗ ಫಾರ್ಮ್ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಫಾರ್ಮ್ ಆಗೋಕ್ಕೆ ಕಾರಣ ಯಾರು? ಇದೇ ಜಮೀರ್ ಅಹಮದ್ ಅವರು. ಅವ್ರು ಸ್ಟಾರ್ ಕ್ಯಾಂಪೇನರ್ ಆಗಿ ಲೋಕ ಪ್ರಚಾರ ಮಾಡಿದ್ರು. ಅವರು ಯಾವ ರೀತಿ, ಈಸ್ ಜಸ್ಟ್ ನಾಟ್ ಎ ಲೀಡರ್, ಈಸ್ ಜಸ್ಟ್ ನಾಟ್ ಎ ಪೊಲಿಟಿಷಿಯನ್, ಈಸ್ ಜಸ್ಟ್ ನಾಟ್ ಎ MLA, ಈಸ್ ಜಸ್ಟ್ ನಾಟ್ ಎ ಮಿನಿಸ್ಟರ್, ಈಸ್ ಎ ರಿಯಲ್ ಹ್ಯೂಮನ್ ಬೀಯಿಂಗ್ ರೀ. ಬಹಳ ದೊಡ್ಡ ಮನಸ್ಸಿದೆ ಅವ್ರದ್ದು, ಡೌನ್ ಟು ಅರ್ತ್ ಪರ್ಸನಾಲಿಟಿ ಅವರು. ನಿಮಗೆ ಅವ್ರ ದೋಸ್ತಿ ಆಗಿಲ್ಲ ಅನ್ಸುತ್ತೆ. ನಿಮಗೆ ಜಮೀರ್ ಅಹಮದ್ ಅವರು ನೇಚರ್ ಏನು, ಅವ್ರ ಹಾರ್ಟ್ ಏನು, ಅವ್ರು ಯಾವ ರೀತಿ ಜನರ ಹತ್ರ ನಡ್ಕೊತಾರೆ ರೀ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ ಗೊತ್ತಾ ನಿಮಗೆ? ಒಕ್ಕಲಿಗಸ್ ಇದ್ದಾರೆ, ದಲಿತರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸಲ್ಮಾನ್ ಸಮುದಾಯದವರೇ, ಆಮೇಲೆ ನಿಮ್ಮ ಲಿಂಗಾಯತರು ಕೂಡ ಸ್ವಲ್ಪ ಇದ್ದಾರೆ. ಎಲ್ಲ ಜಾತಿ ವರ್ಗದವರು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಅವರು ಒಂದು ಮೆಸೇಜ್ ಮಡಗಿದ್ದಾರೆ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ. ಆ ಕಾರಣಕ್ಕೆ ಚಾಮರಾಜಪೇಟೆ ಕ್ಷೇತ್ರ ಜನತೆ ಬರೀ ಮುಸಲ್ಮಾನರಲ್ಲ, ಎಲ್ಲ ಜಾತಿಯವರವರಿಗೆ ಗೆಲ್ಲಿಸಿ ಕಳಿಸಿರೋದು ವಿಧಾನಸಭೆಗೆ. ಗೊತ್ತಾ ನಿಮಗೆ? ಅಷ್ಟಕ್ಕೂ ಸೀಮಿತ ಇಲ್ಲ. ಜಮೀರ್ ಅಹಮದ್ ಅವರು ತೆಲಂಗಾಣದಲ್ಲಿ ಹೋಗಿ ಗೆಲ್ಸ್ಕೊಂಡು ಬಂದರು, ಅಲ್ಲಿ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ. ಮತ್ತೆ ಕೇರಳದಲ್ಲಿ ಹೋದರು, ಕೇರಳದಲ್ಲಿ ಪ್ರಚಾರ ಮಾಡಿದ್ರು, ಕೇರಳದಲ್ಲಿ ಸೀಟ್ ಗೆಲ್ತು. ಇಡೀ ದೇಶದಲ್ಲಿ ಅವರು ಒಂದು ಸ್ಟಾರ್ ಕ್ಯಾಂಪೇನರ್ ರೀ ಅವರು. ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅಲ್ಲಿ ಹೋಗಿ ಅವರು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ ಆಸ್ ಎ ಸ್ಟಾರ್ ಕ್ಯಾಂಪೇನರ್. ಎಲ್ಲನ ಹೋಗಲಿ, ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಯಾರಿಗಾನ ಕಳಿಸ್ಕೊಡಿ ಅಂತ ನಿಮ್ಮ ನಾಯಕರು, ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ ಲೀಡರ್ಶಿಪ್ಪಲ್ಲಿ ರಾಹುಲ್ ಗಾಂಧಿ ಅವರ, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವ್ರ ಲೀಡರ್ಶಿಪ್ಪಲ್ಲಿ ಯಾರಿಗಾನ ಕಳಿಸ್ಕೊಡಿ ಅಂತ ಯಾರಾದರೂ ಕೇಳಿದ್ರೆ ಅದು ಏಕೈಕ ನಾಯಕ ಜಮೀರ್ ಅಹಮದ್ ಖಾನ್ ಅವ್ರನ್ನೇ ಕಳಿಸಿ ಅಂತಾರೆ. ಎಲ್ಲ ಸುಮ್ಮನೆ ಹೇಳ್ಬಿಡ್ತಾರಲ್ರಿ. ಅಂಥವ್ರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಎಷ್ಟು ನಿಮಗೆ ದುರಂಕಾರ, ಅಹಂಕಾರ. ನಿಮ್ಗೆ ಅಹಂಕಾರ ಜನತೆ, ದಾವಣಗೆರೆ ಜನತೆ ಬಿಡಿಸಿಲ್ಲ ಅಂದರೆ ನೀವು ಬರೆದಿಟ್ಕೊಳ್ಳಿ. ನೀವು ಮಾಡಿದ್ದು ಸರಿಗಿಲ್ಲ. ಯು ಹ್ಯಾವ್ ಟು ಪೇ ಫಾರ್ ದಿಸ್ ಆ್ಯಂಡ್ ಯು ವಿಲ್ ಪೇ. ವೇಟ್ ಫಾರ್ ದಾವಣಗೆರೆ ಎಲೆಕ್ಷನ್ಸ್ ರಿಸಲ್ಟ್ಸ್, ನಿಮಗೆ ಗೊತ್ತಾಗುತ್ತೆ.